ಕ್ಲಿನಿಕ್ ಸಂಧ್ಯಾ ಇದೆರಡು ಕೊಟ್ಟರು ಗೈಸ್. ಇದು ನಾನು ಬಿಸಿ ನೀರಿಗೆ ಹಾಕಿ ಶಾಖ ತೊಗೊಳ್ಳಿಕ್ಕೆ. ಮತ್ತು ಇದರಲ್ಲಿ ಟ್ಯಾಬ್ಲೆಟ್ ಇದೆ. ಈಗ ಇದು ಟ್ಯಾಬ್ಲೆಟ್ ಈಗ ಊಟ ಗೈಸ್. ಇದನ್ನು ಹಾಕಿದಾಯ್ತಾ, ಓ ದೇವರೇ ಎಂತ ಖಾರ ಮಾರ್ಯಾರೆ. ಖಾರದಲ್ಲಿ ಉಂಟಲ್ಲ ಎಳಿಲಿಕ್ಕೆ ಆಗ್ತಿಲ್ಲ ಗೈಸ್. ಇವಾಗ ಇದರಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಮೆಣಸು ಇದನ್ನು ಮಿಕ್ಸಿಗೆ ಹಾಕಿ ನಾವು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ಕುಂಟಿ ಇನ್ನು ಇದನ್ನೆಲ್ಲ ಹಾಕೊಳ್ತೇನೆ ಗೈಸ್. ತರಕಾರಿ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಹುಷಾರಿಲ್ಲ ಗೈಸ್, ನನಗೆ 3 days ಆಯಿತು. ನಿನ್ನೆ ನಾಗರ ಪಂಚಮಿ ಇತ್ತು, ಮತ್ತು ಅದಕ್ಕಿಂತ ಮುಂಚೆ ದಿನ ಎಲ್ಲ ಗೊತ್ತಿರ್ಬೋದು ನಿಮಗೆ. ನನಗೆ ಕಂಟಿನ್ಯೂಸ್ ತಲೆನೋವು ಆಯಿತಾ. ತಲೆನೋವು ಅಂದರೆ ಮಾಮೂಲಿ ತಲೆನೋವು ಅಲ್ಲ. ಮಾಮೂಲಿ ತಲೆನೋವು ಆದರೆ ಈಗ ವಿಕ್ಸ್ ಅದು ಇದರಲ್ಲಿ ಹೋಗ್ತದೆ. ಇದೇನು ಗೊತ್ತಾ, ಒಂದಿಷ್ಟು ಪೋರ್ಷನ್ ಆಯಿತಾ, ಇಲ್ಲೆಲ್ಲ ನೋವು ಆಗ್ತದೆ. ತಲೆಯೆಲ್ಲ ನೋವಾಗಿ ಈ ಕಣ್ಣು ಸಣ್ಣದಾಗ್ತದೆ, ಆಟೋಮೆಟಿಕ್ ಸಣ್ಣದಾಗಿ ಕಣ್ಣು ಕೆಂಪಾಗಿ ಈ ಕಣ್ಣಲ್ಲಿ ನೀರು ಬರುತ್ತೆ ಒಂದೇ ಸಮನೆ. ಅದು ನನಗೆ ಮೊನ್ನೆ ಒಂದು 4 years ಮುಂಚೆಗೆ ಅದು ತನ್ನಷ್ಟಕ್ಕೆ ಗುಣ ಕೂಡ ಆಗಿದೆ. ಇವಾಗ ಸ್ಟಾರ್ಟ್ ಆದದ್ದು ಗುಣ ಆಗಲಿಕ್ಕೆ ಕೇಳ್ತಾ ಇಲ್ಲ ಮಾರೆ. ಯಾರಿಗಾಗ್ಬೋದು ಚಿತ್ರಹಿಂಸೆ ಅದು ಕೂಡ ಊಟ ಮಾಡಿದಾಗೆ 3 time ತಲೆನೋವು ಆಗ್ತದೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಅದಕ್ಕೆ ಈಗ ಒಂದು ತೋರಿಸುವ ಅಂತೇಳಿ ಸುಮ್ಮನೆ ಇಟ್ಟು ಕೂತ್ಕೊಳ್ಳೋದು ಬೇಡ ಅಂತ ಈಗ ಹೋಗ್ತಾ ಇದ್ದೆ. ನಿಜವಾಗಿ ನನಗೆ ಹೋಗ್ಲಿಕ್ಕೆ ಇರಲಿಲ್ಲ. ನಿನ್ನೆ ಹೋಗಿ ಎಲ್ಲ ತಂದಿದ್ದೇನೆ ಮನೆಗೆ ಏನು ಬೇಕಾದರೆಲ್ಲ. ಆದರೂ ಇವಾಗ ಹೋಗಬೇಕಾಗಿದೆ. ಎಂತ ಇದೆಲ್ಲ ಎಫೆಕ್ಟ್ ಯಾವುದು ಗೊತ್ತುಂಟಾ? ಮೊನ್ನೆ ನಾನು ರೀಲ್ಸ್ ಮಾಡಿದೆಲ್ಲ, ತೇಸು ರಂಗೀಲ ಅಂದರೆ ನನಗೆಲ್ಲ ತಲೆ ಒದ್ದೆ ಆದರೆ ಆಗೋದಿಲ್ಲ. ಬಾಟಲ್ ನೀರು ಉಂಟಲ್ಲ, ರೀಲ್ಸಲ್ಲಿ 3 time ತೋರಿಸ್ತೇನೆ. ಆದರೆ ಅದನ್ನೊಂದು 20 time ಮಾಡಿದ್ದೇನೆ. ಅಂದರೆ ಹೀಗೆ ಮಾಡಿ ತಲೆಗೆ ಬಿದ್ದು ನೀರುಂಟಲ್ಲ, ಹಾಗೆ ವಿಷಯ. ಹಾಗೆ ಗೈಸ್, ನಾನೀಗ ಹೊರಡ್ತಿದ್ದೇನೆ. ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡೆ. ನಮ್ಮ ಡೇಲಕಟ್ಟೆ ಡಾಕ್ಟ್ರು ಯಾವಾಗಲೂ ಹೋಗ್ತಾರಲ್ಲ ಅಮ್ಮನಿಗೋಸ್ಕರ, ಅವರೇ. ಮತ್ತೆ ನೋಡುವ, ಮತ್ತೇನಾದರೂ ಕಣ್ಣಿದ್ದು ಸಮಸ್ಯೆ ಅಂತಿದ್ರೆ ಮತ್ತೆ ಫ್ಯೂಚರಲ್ಲಿ ನೋಡುವ. ಇವಾಗ ಸದ್ಯಕ್ಕೆ ನನಗೆ ಆಗ್ತಾ ಇಲ್ಲ ಸಾಕಾಗಿ ಹೋಗಿ ಮದ್ದು ತೊಗೊಂಡು ಬರುವ. ರೆಡಿ ಆದ ಗೈಸ್, ಹೋಗಿ ಬರುವ. ಏನು ಕೊಡ್ತಿಲ್ಲ ಆಯ್ತಾ, ನನಗೆ ನೋಡ್ಲಿಕ್ಕೆ ಆಗೋದಿಲ್ಲ ಕ್ಯಾಮರಾ, ಅಂದರೆ ಲೈಟ್ ಹಾಕುವಾಗ. ಹಾಗೆ ಹೋಗಿ ಬರುವ. ಎಂತ ಹೇಳ್ತಾರೆ ಡಾಕ್ಟ್ರು, ಟ್ಯಾಬ್ಲೆಟ್ ಎಲ್ಲ ಕುಡಿಯುವ, ಗುಣ ಆಗ್ಬೋದು, ನನಗೆ ಧೈರ್ಯ ಉಂಟು. ನಿನ್ನೆ ನಾನು ಪದಾರ್ಥಕ್ಕೆ ತಂದಿದ್ದೆ, ಏಡಿ ತಂದಿದ್ದೇನೆ. ನೀನು ಬೇರೆ ಏನಾದರೂ ಇದ್ರೂ ತರುವ ಇವತ್ತು. ಮತ್ತೆ ದೆಂಜಿ ಮನ್ಪುಲೆ ಇರು. ಓ ನೀಟ್ ಬಾರ್ದು ಈ ಥರ ನೀರೆಲ್ಲ ಇಟ್ಟಿದ್ದಾರಂತೆ. ಈಗಿಲ್ಲಿ ನಿನ್ನೆ ತಂದದ್ದು ಗೈಸ್ ಇದು. ಮದ್ದು ತಗೊಳ್ಳೆ ಗೈಸ್. ಇವಾಗ ಮನೆಗೆ ಹೋಗ್ತಿದ್ದೇನೆ. ಅದು ಸೈನಸ್ ಪ್ರಾಬ್ಲಮ್, ಅದೇ ಡಾಕ್ಟರ್ ಹೇಳಿದರು 5 days ಮದ್ದು ಕೊಟ್ಟು ನೋಡುವ ಅಂತ. ನಾನು ಮನೆಗೆ ಬಂದೆ. ಈಗ ಅದೆಲ್ಲ ತೊಗೊಂಡು ಬಂದದ್ದು ಕ್ಲಿನಿಕ್ ಸಂಧ್ಯಾ ಇದೆರಡು ಕೊಟ್ಟರು ಗೈಸ್. ಇದು ನಾನು ಬಿಸಿ ನೀರಿಗೆ ಹಾಕಿ ಶಾಖ ತೊಗೊಳ್ಳಿಕ್ಕೆ. ಮತ್ತು ಇದರಲ್ಲಿ ಟ್ಯಾಬ್ಲೆಟ್ ಇದೆ. ಈಗ ಇದು ಟ್ಯಾಬ್ಲೆಟ್ ಇನ್ನೆಲ್ಲೆಲ್ಲ ಮಾಡೋದು ಈಗ ತೊಗೊಳ್ಬೇಕು. ಮತ್ತೊಂದು ವಿಕ್ಸ್ ತೊಗೊಂಡೆ. ನೀವು ನೋಡಿದರೆ ಈಗ ಸ್ಟ್ರಾಂಗ್ ವಿಕ್ಸ್ ಅಂತೆ. ಇದರಲ್ಲಿ ರಪ್ಪ ಕಡಿಮೆ ಆಗ್ತದೆ ಈಗ ನಾರ್ಮಲ್ ತಲೆನೋವೆಲ್ಲ. ಹಾಗೆ ಗೈಸ್. ಮತ್ತು ಮೀನು ತೊಗೊಂಡು ಬಂದೆ. ಮೀನು ತೊಗೊಂಡು ಸೀದಾ ಬಂದದ್ದು ನಾನು. ಮತ್ತೆ ಎಂತ ತೊಗೊಳ್ಳಿಲ್ಲ. ತಿಂಡಿ ಎಲ್ಲ ನಿನ್ನೆ ತಂದಿದ್ದೇನೆ ಚಿಂಚುವಿಗೆ, ಸಾಕು. ಮೀನು ಫ್ರಿಜ್ಜಲ್ಲಿ ಇಟ್ಟಾಯ್ತು. ಬೂತಾಯಿ ತೊಗೊಂಡದ್ದು ಗೈಸ್. ಬೂತಾಯಿ ಸಿಗ್ತಾ ಇತ್ತಲ್ಲ, ತಗೊಳ್ಳಿ ಸಿಗ್ತೇನೆ. ಆಮೇಲೆ ಇದನ್ನೆಲ್ಲ ಈಗ ಹಾಕಿ ತೊಗೊಳ್ಳುವ. ಇನ್ನೇನು ಮಾಡುವ ಮೊದಲು ಬಿಸಿ ನೀರಿಗೆ ಹಾಕಿ ಶಾಖ ತೊಗೊಳ್ಬೇಕು. ನನ್ನತ್ರ ಬಿಸಿ ನೀರಿಗೆ ಏನು ಬಿಸಿ ಮಾಡಬೇಕಂತ ಇಲ್ಲ, ನನ್ನ ಹತ್ರ ಇದು ಉಂಟು. ಈಗ ಅದರಲ್ಲಿ ಒಂದು ಟ್ಯಾಬ್ಲೆಟ್ ಹಾಕಿ ತೊಗೊಳ್ಳುವ ಗೈಸ್. ಇದನ್ನು ಹಾಕಿದಾಯ್ತಾ, ಓ ದೇವರೇ ಎಂತ ಖಾರ ಮಾರ್ಯಾರೆ. ಖಾರದಲ್ಲಿ ಉಂಟಲ್ಲ ಎಳಿಲಿಕ್ಕೆ ಆಗ್ತಿಲ್ಲ. ಆದರೆ ಒಳ್ಳೇದಿತ್ತು. ಈಗ ಕೋಲ್ಡ್ ಆಗ್ತಾ ಉಂಟು, ಭಯಂಕರ ಒಳ್ಳೇದುಂಟು ಮಾತ್ರ ಟ್ಯಾಬ್ಲೆಟ್. ಇದು ಮೆಡಿಕಲಲ್ಲಿ ಸಿಗ್ತದಾಗಿರ್ಬೇಕು ಗೈಸ್, ತುಂಬ ಚೆಂದ ಇತ್ತು. ಇನ್ನು ಮತ್ತೆ ತೊಗೊಳ್ಳುವ, ನಾಳೆ ಒಂದೊಂದು ತೊಗೊಳ್ಳೋ ದಿನ. ಹಾಗೆ ಇನ್ನು ಊಟ ಮಾಡಿ. ನನಗೆ ಟ್ಯಾಬ್ಲೆಟ್ ಎಲ್ಲ ಕುಡಿಲಿಕ್ಕಿದೆ. ಗಲ್ಲಿ ಇಟ್ಟದ್ದು ಇದು ಕುಡಿಬೇಕೀಗ ಊಟ ಮಾಡಿ. ಮೀನು ಬಂತು ಗೈಸ್. ನಾನು ತಂದದ್ದು ಸುಮ್ಮನೆ ತೊಗೊಳ್ಬೋದಿತ್ತು. ಇಲ್ಲಿ ಮೀನ್ದಾರು ಬರ್ತೀರಿ ಮುಟ್ಟು ತುಂಬಲಿತ್ತೆ ನಮ್ಮ ಮಕ್ಕಳು. ಮೀನು ಬರುವಾಗ ನೋಡಿ ಬರೋದಾಗೋದು. ಫುಡ್ ಉಂಟು ಅವರಿಗೆ. ಮತ್ತು ಅಮ್ಮ ಪದಾರ್ಥ ರೆಡಿ ಆಯಿತು ಗೈಸ್. ಅಮ್ಮಂದು ನೋಡ್ಬೋದು. ಇವತ್ತು ಏಡಿ ಮಾಡಿದ್ದಾರೆ. ಮನೆಯಲ್ಲಿ ಇರ್ತಾ ಇದ್ರೆ ಈಗ ಏಡಿದ್ದು ರೆಸಿಪಿ ಶೇರ್ ಮಾಡ್ತಾ ಇದ್ದೆ. ಹಾಗೆ మరి ಇದರಲ್ಲಿ ಈಗ ನಾನು ತಂದೆ ಅಲ್ಲ, ಇದು ನಾಯಿಗಳಿಗೆ ತಂದದ್ದು ನಾನು ಇವಾಗ ಮೀನು, ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಕುಡಿಯುವ
5 ಡೇಸ್ ತಂದಿದ್ದೇನೆ. ಕಡಿಮೆ ಆದರೆ ನಾಳೆ ನಿಲ್ಲಿಸುವುದು. 2 ಡೇಸ್ ಸಾಕು. ನಾನು ಜಾಸ್ತಿ ಟ್ಯಾಬ್ಲೆಟ್ ಎಲ್ಲ ಕುಡಿಯೋದಿಲ್ಲ. ಎಂತ ಇದ್ದರು ಜ್ವರ ಎಲ್ಲ ಇದ್ರೂ ಉಂಟಲ್ಲ, ತುಂಬ ದಿನ ವೆಯ್ಟ್ ಮಾಡೋದು ನಾನು. ಅದಕ್ಕೆ ಇದಕ್ಕೂ ಕೂಡ 3 ಡೇಸ್ ವೆಯ್ಟ್ ಮಾಡಿದೆ. 3 ಡೇಸ್ ಕಡಿಮೆ ಆಗಲಿಲ್ಲ, ಅದಕ್ಕೆ ಹೋದದ್ದು. ಸ್ವಲ್ಪ ದಪ್ಪ ಆಗಿದ್ದೆ, ನನಗೆ ಗೊತ್ತಿರ್ಬೋದು. ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಸ್ವಲ್ಪ ವೆಯ್ಟ್ ದಪ್ಪ ಆಗೋದಂತ. ಈ ಸರ್ತಿ ಸಣ್ಣದರಿಂದ ಹುಟ್ಟಿದ ಇಷ್ಟು ದೊಡ್ಡದಲ್ಲ, ಸಣ್ಣದ್ರಲ್ಲಿ ಸ್ವಲ್ಪ ದಪ್ಪ ಇದ್ದಂತೆ, ಮತ್ತು ಸಪರ ಅದು ಹೋದೆ. ಈ ಸರ್ತಿ ಸ್ವಲ್ಪ ದಪ್ಪ ಆಗಿದೆ. ಇದೆಂತ ಅದು ಶುರು ಆಯ್ತಾಯ್ತಾ. ಇವತ್ತು ಹೋಗಿ ವೆಯ್ಟ್ ಚೆಕ್ ಮಾಡ್ತೇನೆ ನಾನು. 52 ಇದ್ದವಳು ಮೊನ್ನೆ, ಇವತ್ತು 49 ಇದ್ದೇನೆ. ಹಾಗೆ ನಾನು ರಪ್ಪಗೈಸಿ ಏನಾದರೂ ಒಂದು ಸ್ವಲ್ಪ ಸ್ಟಾರ್ಟ್ ಆದರೆ ಸಾಕು, ನನ್ನ ವೆಯ್ಟ್ ಲಾಸ್ ಆಗಿ ಆಯಿತು. ಮತ್ತು ಫುಡ್ ಎಲ್ಲ ಕಡಿಮೆ ತಿನ್ನೋದಲ್ಲ ಹುಷಾರಿಲ್ಲದಾಗ. ಹಾಗೆ ಇನ್ನು ಮತ್ತೆ ಎಡಿಟ್ ಮಾಡ್ತೇನೆ ನಾನು, ಸ್ವಲ್ಪ ಮಲಗ್ತೇನೆ. ಅಮ್ಮ ಮಲ್ಕೊಂಡಿದ್ದಾರೆ, ನೋಡ್ಬೋದು. ಇಲ್ಲಿ ತುಳಸಿ ನೆಟ್ಟಾಯಿತು, ಈಗ ನೆಟ್ಟಿದಷ್ಟೇ ಆಯಿತಾ. ಕೈಯೆಲ್ಲ ತೊಳೆದು ಈಗ ಏನಂತಂದರೆ ತುಳಸಿ ಕಟ್ಟೆ ರೌಂಡಾಗಿ ನೆಟ್ಟದ್ದು ಅಂದ ಹಾಗೆ ಇದನ್ನು ಮಾಡ್ತಾ ಇದ್ದೆ ಇಷ್ಟೊತ್ತು. ಉಂಡತ ಈ ಪೈಪದ ಮೇಲೆ ನಡಿಯನೆ ಪೈಪ್ ಹೌದು. ಅದೇ ಎಂಚಿನ ತುಳಸಿ ಒಂಜಿನ ಬಾಕಿ ಆಯ್ತು ಪೂರ ನಡಿ. ಅದಕ್ಕೆ ನೀರೆಟ್ಟು ಉಂಟು 10 ಯಾಪ ಕಾಂಡೆ 10. A few moments later. ಸಾಯಂಕಾಲ ಆಯಿತು, 6:30 ಆಗ್ತಾ ಬಂತು. ಹಾಗೆ ಇನ್ನು ಎಂತ ಗೊತ್ತಾ, ನಾನು ಮಾಡುವ ಪಲಾವ್ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ನಾನು ಹೇಗೆ ಪಲಾವ್ ಮಾಡೋದಂತ, ಆಯಿತಾ? ಈಗ ಮಾಡು. ಎಂತೆಲ್ಲ ಬೇಕಂತ ಈಗ ನಿಮಗೆ ತೋರಿಸ್ತೇನೆ. ಈಗ ನಿಮಗೆ ಏನೆಲ್ಲ ಬೇಕಂತ ನಾನು ಮಾಡೋದ ರೀತಿ ಇದಕ್ಕಿಂತ ಚಂದ ಕೂಡ ಕೆಲವರು ಮಾಡ್ತಾ ಇರ್ಬೋದು. ಏನೆಲ್ಲ ಬೇಕು ನಿಮಗೆ ತೋರಿಸ್ತೇನೆ. ಸ್ವಲ್ಪ ಮೊಸರು ಬೇಕಾಯ್ತಾ, ಅದನ್ನು ನಾನು ಇಡ್ಲಿಲ್ಲ ಇಲ್ಲಿ, ಯಾಕಂದರೆ ಅದು ಫ್ರಿಜ್ಜಲ್ಲಿ ಉಂಟು ಮತ್ತೆ ತೆಗೆಯುವ ಅಂತ. ಮತ್ತೆ ಹೇಳಿದರೆ ಇದನ್ನು ಸ್ವಲ್ಪ ಕೊತ್ತಂಬರಿ, ಇದು ಪುದೀನ, ಇದೆರಡು ನಾನು ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತೇನೆ. ಡೈರೆಕ್ಟ್ ಬೇಕಾದರೆ ಹಾಕ್ಬೋದು, ನಾನು ಗ್ರೈಂಡ್ ಮಾಡ್ಕೊಳ್ತೇನೆ ಹಾಗೆ. ಮತ್ತು ವೆಜಿಟೇಬಲ್ ಇಷ್ಟು ತೊಗೊಂಡಿದ್ದೇನೆ. ಆಲೂಗಡ್ಡೆ, ಬಟಾಣಿ, ಬೀನ್ಸ್ ಮತ್ತು ಕ್ಯಾರೆಟ್, ಮತ್ತು ಒಂದು ನೀರುಳ್ಳಿ, ಮತ್ತು ಕಾಯಿ ಮೆಣಸು. ಇದು ಆಪ್ಷನ್, ಬೇಕಾದರೆ ತೊಗೊಳ್ಳಿ. ನಾನು ಇದ್ರ ಜೊತೆಗೆ ಮಿಕ್ಸಿಯಲ್ಲಿ ಹಾಕೋದು. ಆಮೇಲೆ ಇದೆಲ್ಲ ಮಸಾಲೆ ಪದಾರ್ಥ ಅಷ್ಟು ಬೇಕು. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಳ್ತಿದ್ದೇನೆ. ನೀವು ಬೇಕಾದ್ರೆ ಇದು ನಮ್ಮ ಡೈರೆಕ್ಟ್ ಶುಂಠಿ ಬೆಳ್ಳುಳ್ಳಿ ಅದನ್ನು ಕೂಡ ಹಾಕೊಳ್ಬೋದು. ಸ್ಟೂಲ್ ಬೇಕು ನನಗೆ, ಯಾಕಂದರೆ ನನಗೆ ಅಲ್ಲಿ ಅಷ್ಟು ಎಟಾಕೋದಿಲ್ಲ, ಅದಕ್ಕೆ. ಗೈಸ್, ಇವಾಗ ಇದರಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಮೆಣಸು ಇದನ್ನು ಮಿಕ್ಸಿಗೆ ಹಾಕಿ ನಾವು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳುವ. ಗೈಸ್, ಇಲ್ಲಿ ಮೊದಲೇ ಕುಕ್ಕರ್ ಇಡ್ತಾ ಇದ್ದೇನೆ. ಕುಕ್ಕರ್ ಇಟ್ಟು ನಾನು ಸ್ವಲ್ಪ ತುಪ್ಪ ಹಾಕ್ತೇನೆ. ಇದು ತುಪ್ಪ ನಮಗೆ ಸಬ್ಸ್ಕ್ರೈಬರ್ ಕಳಿಸಿದ್ದು, ಅವರು ಕುಂಟಿ. ತುಪ್ಪ ನೀರಾದ ಕೂಡಲೇ ನಾವೀಗ ಮತ್ತೆ ನಾವು ನೀರುಳ್ಳಿ ಹಾಕೊಳ್ಳುವ. ಕೆಲವರಿಗೆಲ್ಲ ಬೇರೆ ಟೈಪ್ ಇರ್ಬೋದು, ನಾನು ಹೀಗೆ ಮಾಡೋದು ಆಯಿತಾ. ಈರುಳ್ಳಿ ಸ್ವಲ್ಪ ಇದನ್ನೆಲ್ಲ ಹಾಕೊಳ್ತೇನೆ ಗೈಸ್, ತರಕಾರಿ. ನನಗೆ ಹೋಟೆಲಲ್ಲೆಲ್ಲ ಪಲಾವ್ ಇರ್ತದಲ್ಲ ಗೈಸ್, ತುಂಬ ಇಷ್ಟ ಆಯಿತಾ ಪಲಾವ್. ನಾನು ಜಾಸ್ತಿಯಾಗಿ ಪಲಾವೇ ಕೇಳೋದು, ಪಲಾವ್ ಉಂಟ ಅಂತ ಹೋದಾಗೆಲ್ಲ ನನಗೆ ಇಷ್ಟ. ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಎಣ್ಣೆ ಕೂಡ ಆಗ್ತದೆ ಹೀಗೆ. ಇವಾಗ ಮಿಕ್ಸಿಯಲ್ಲಿ ನಾನು ಹಾಕ್ಕೊಂಡಿದ್ದೇನಲ್ಲ ಪೇಸ್ಟ್, ಅದನ್ನು ಹಾಕ್ಕೊಳ್ಬೇಕು. ಈಗ ಈ ಪೇಸ್ಟ್ ಇದಕ್ಕೆ ಕೂಡ ನೀರು ಹಾಕಿ ಕೂಡ ಹಾಕ್ಕೊಳ್ಬೇಕು. ಇವಾಗ ಸ್ವಲ್ಪ ಇದು ಮಾಡ್ತೇನೆ, ಆಮೇಲೆ ನೀರು ತಂದು ಹಾಕ್ತೇನೆ. ಹಾಕಿದೆ ಗೆಸ್. ಇದೆಂತ ಗೊತ್ತಾ, ಇದರ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೆ ಇದು ಬೇಯಬೇಕು. ಯಾವಾಗಲೂ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಾ ಹೋಗೋದು. ಪರವಾಗಿಲ್ಲ, ನಾವು ಆಮೇಲೆ ಆದರೂ ಹಾಕೋಯ್ತಂತ. ಮೊನ್ನೆ ಕೂಡ ಏನೋ ಮಾಡುವಾಗ ಎಲ್ಲ ಹಾಕಿ ಆಗಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೆನಪಿಲ್ಲ. ಈಗ ಹಾಕ್ಕೊಳ್ತಿದ್ದೇನೆ. ನಿಜವಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕಿಂತ ನಾವು ಶುಂಠಿ ಬೆಳ್ಳುಳ್ಳಿ ಹಸಿ ಕಟ್ ಮಾಡಿ ಹಾಕಿದರೆ ತುಂಬ ಒಂದು ಫ್ಲೇವರ್ ಬರ್ತಾ ಇರ್ತದೆ, ಚೆಂದ ಆಗ್ತದೆ. ಪರವಾಗಿಲ್ಲ. ಈಗ ಸ್ವಲ್ಪ ಗುಜು ಅಂತ ಹೇಳಿ, ಗುಜು ಹೇಳುವಾಗ ನಾವು ಮೊಸರು ಹಾಕುವ. ಮೊಸರು ಉಂಟೀಗ
ಅದರಲ್ಲೇ ಸಲಾಡ್ ಕೂಡ ಆಗಬೇಕೀಗ. ನಾನು ಎರಡೇ ಜಾಸ್ತಿ ಮಾಡೋದು ಇದೆ, ಒಂದು ಪಲಾವ್, ಇನ್ನೊಂದು ಟೊಮೆಟೊ ಬಾತ್. ಟೊಮೆಟೊ ಬಾತ್ ರೆಸಿಪಿ ಮೊನ್ನೆ ಶೇರ್ ಮಾಡಿದ್ದೇನೆ, ಇದು ಇವತ್ತು ಪಲಾವ್ ರೆಸಿಪಿ. ಹಾಗೆ ಸ್ವಲ್ಪ ಗುಜು ಗುಜು ಅಂತ ಆಗಿ ನೋಡಿ ಗೈಸ್, ಗುಜು 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 ಅಂತ ಹೇಳ್ತಾ ಉಂಟು. ಅಲ್ಲಿವರೆಗೆ ನಾವು ಸ್ವಲ್ಪ ಫ್ರೈ ಮಾಡಬೇಕು. ಈ ಟೈಮಿಗೆ ನಾವು ಈಗ ಮೊಸರು ಹಾಕುವ. ಮೊಸರು ಹಾಕಿದರೆ ಒಂಥರ ಹುಳಿ ಹುಳಿ ಒಂದು ಟೇಸ್ಟ್ ಬರ್ತದೆ ಅಂತ ಹೇಳಿ ಹಾಗೆ ಹಾಕದೆ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮೊಸರು ಹಾಕಿದೆ ಸ್ವಲ್ಪ ಮೊಸರು ಹಾಕಿದೆ, ನಾನು ತುಂಬ ಏನು ಹಾಕಲಿಲ್ಲ. ಗೈಸ್ ಫೈನಲಿ ಅಕ್ಕಿ ಹಾಕೊಳ್ಳುವ. ಅಕ್ಕಿ ಹಾಕೊಂಡಾಯ್ತು. ಅಕ್ಕಿಯನ್ನು ಮಿಕ್ಸ್ ಮಾಡಿ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಯಾವಾಗಲೂ ಪಲಾವ್ ಮಾಡಿ ಮಿಕ್ಸ್ ಮಾಡಿ, ಯಾಕಂದರೆ ಎಲ್ಲ ಮಿಕ್ಸ್ ಆಗಬೇಕಲ್ಲ. ಉಪ್ಪು ಮೇಯ್ನ್, ಉಪ್ಪು ಅದು ಇನ್ನು ಹಾಕಬೇಕು. ಮತ್ತು ನಾನು ಯಾವುದೇ ಅಂಗಡಿಯ ಪಲಾವ್ ಪೌಡರ್ ಎಂತ ಹಾಕ್ತಿಲ್ಲ ಆಯಿತಾ. ಯಾವಾಗಲೂ ನನ್ನ ಪಲಾವ್ ಇದೆ, ಒಮ್ಮೆ ಟ್ರೈ ಮಾಡಿ ನೋಡಿ, ಒಳ್ಳೆಯದಾಗ್ತದೆ. ಬೇರೆ ಬೇರೆ ನಮೂನೆಯಲ್ಲಿ ಪಲಾವ್ ಮಾಡ್ಲಿಕ್ಕೆ. A few moments later. ಎಂಚಾಲಿ ಎಡಾತದ ಅಮ್ಮಂದು ಖಾಲಿ ಆಯ್ತು, ಬೇಕು ನಾನು ಶೂಟ್ ಮಾಡುವಾಗ ಲೇಟ್ ಆಯ್ತು. ಹಾಗೆ ನಾನು ತಿಂತೇನೆ ಆಯ್ತಾ, ತಿಂದು ಹೇಳ್ತೇನೆ. ಬರೇ ಉಂಟಿಗೆ ರೈಸ್ ಪಲಾವು, ಸಲಾಡ್, ಒಳ್ಳೆದಾಗಿದೆ. ಮಲ್ಕೊಳ್ಳೋದು ಗೈಸ್ ಕಟ್ಟೆ ಆಯಿತು, 10 ಗಂಟೆ ಆಯಿತು. ನಾನು ಟ್ಯಾಬ್ಲೆಟ್ ಎಲ್ಲ ಕುಡಿದೆ. ಆಫ್ಟರ್ ಲಾಂಗ್ ಟೈಮ್ ನಾನು ಟ್ಯಾಬ್ಲೆಟ್ ಕುಡ್ದೋದಾಯ್ತಾ, ಕೈಯಲ್ಲಿ ಬಾಯಿಗೆ ಇಡ್ಲಿಕ್ಕಾಗಿಲ್ಲ ನನಗೆ. ನಾನು ಸ್ವಲ್ಪ ನೀರಾದಾಗೆ ಆಯಿತು. ಹಾಗೆ ಇನ್ನು ಮಲ್ಕೊಳ್ಳೋದು ನಾನು. ವಿಡಿಯೋ ಇಷ್ಟ ಅದನ್ನು ಲೈಕ್ ಮಾಡಿ, ಫಸ್ಟ್ ಟೈಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್ ನಾವು ನಾಳೆ.